ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂದ. ಇವತ್ತು ಮುಂಬೈ ಮತ್ತು ಪಂಜಾಬ್ ಮುಂಬೈಯಲ್ಲಿದೆ, ವಾಂಗಡೆ ಸ್ಟೇಡಿಯಂ ಇಲ್ಲಿದೆ. ಲಾಸ್ಟ್ ಟೈಮ್ RCB ಮುಂಬೈ ಆಡಿತ್ತು ಅದೇ ಗ್ರೌಂಡ್ ಅಲ್ಲಿ. ನಮ್ಮ RCB 240 ಹೊಡೆದು ಮುಂಬೈದವರ 18 ರನ್ಗಳ ಮೇಲೆ ಗೆಲ್ತಿದ್ರು. ಮತ್ತು ಇವತ್ತು ಯಾರು ಗೆಲ್ತಾರೆ? ರೋಹಿತ್ ಶರ್ಮಾ ಪ್ಲೇಯಿಂಗ್ 11 ಅಲ್ಲಿ ಇರ್ತಾರ? ನಿನ್ನೆ ತರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರ? ಯಾವ ರೀತಿ ಎಲ್ಲ ಟೀಮ್ ಎಲ್ಲ ಚೇಂಜಸ್ ಮಾಡ್ತಾರೆ? ವಿಶೇಷವಾಗಿ ಈ ಮ್ಯಾಚ್ ಯಾರು ಗೆಲ್ತಾರೆ ಪ್ರಿಡಿಕ್ಷನ್ ಮಾಡೋಣ. ದಯವಿಟ್ಟು ನೀವು ಯಾರು ಗೆಲ್ತಾರೆ ಕಮೆಂಟ್ ಮಾಡಿ, ಪ್ರಿಡಿಕ್ಷನ್ ಮಾಡಿ, ಪ್ರಿಡಿಕ್ಟ್ ಮಾಡಿ ಕಮೆಂಟ್ ಮಾಡಿ. ನಿಮ್ಮ ಹೆಸರು ನಾಳೆ ವಿಡಿಯೋ ಮಾಡ್ಬೇಕಾದ್ರೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಇಂಥವ್ರು ಕಮೆಂಟ್ ಮಾಡಿದ್ರು, ಇವ್ರು ಹೇಳಿದ್ರು ಕರೆಕ್ಟ್ ಆಗಿ ಪ್ರಿಡಿಕ್ಷನ್ ಮಾಡಿದ್ರು, ಇವರೇ ಗೆಲ್ತಾರೆ ಅಂತ ಹೇಳಿದ್ರು ಅಂತ ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಹೇಳ್ತೀನಿ. ಖಂಡಿತವಾಗ್ಲೂ ನೀವು ಮಿಸ್ ಮಾಡ್ದೇ ಕಮೆಂಟ್ ಮಾಡಿ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ಮುಂಬೈ ಅಂತ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ಸೋತಿದೆ ಗುರು. ಲಾಸ್ಟ್ ಬಾಟಮ್ ಅಲ್ಲಿ ಇದೆ ಆಲ್ಮೋಸ್ಟ್ ಅಲ್ಲ. ಒಂದು ಮ್ಯಾಚ್ ಮಾತ್ರ ಗೆದ್ದಿದೆ, 4 ಮ್ಯಾಚ್ ಅನ್ನ ಸೋತಿದೆ. ಬಟ್ ಪಂಜಾಬ್ ಹಂಗಲ್ಲ, ಅನ್ಬೀಟೆನ್. ಒಂದು ಮ್ಯಾಚ್ ಕೂಡ ಸೋತಿಲ್ಲ, ಎಲ್ಲ ಮ್ಯಾಚ್ ಗೆದ್ಕೊಂಡ್ ಬಂದಿದೆ. ಒಂದೇ ಒಂದು ಮ್ಯಾಚ್ ಮಾತ್ರ ನೋ ರಿಸಲ್ಟ್ ಬಂದೆ, ಅದು ಮಳೆ ಬಂದು ಸ್ಟಾಪ್ ಆಯ್ತು. ಒಂದ್ ವೇಳೆ ಮಳೆ ಬರ್ಲಿ ಅಂದ್ರೆ ಕೂಡ ಅವತ್ತು ಕೂಡ ಅವರೇ ಗೆಲ್ತಿದ್ರು. ಯಾಕೆ ಅಂದ್ರೆ ಆಲ್ರೆಡಿ KKR ವಿಕೆಟ್ಗಳೆಲ್ಲ ಹೋಗಿದ್ರು. ಅದೊಂಥರ ದರಿದ್ರ ಟೀಮ್ ಅಷ್ಟೇ KKR. ಖಂಡಿತವಾಗ್ಲೂ ಸ್ವಲ್ಪ KKR ಮೇಲೆ ಸ್ವಲ್ಪ ಹುಷಾರಾಗಿರಪ್ಪ ಯಾರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇನ್ನು ಇವತ್ತು ಅಷ್ಟೇನೆ, ಯಾಕಂದ್ರೆ ಟಾಪ್ ಆಫ್ ಟೇಬಲ್ ಇದ್ದಾರೆ ಪಂಜಾಬ್ ಅವರು. ಆದ ಕಾರಣ ಅವರು ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ. ಇನ್ನು ಮುಂಬೈ ಅಂತೂ 9ನೇ ಸ್ಥಾನದಲ್ಲಿದೆ. ಆ ಸ್ಥಾನದಿಂದ ಇವತ್ತೇನಾದ್ರು ಕಮ್ ಬ್ಯಾಕ್ ಮಾಡ್ತಾರ ಅಂತ ನೋಡ್ಬೋದು. ಆಡಿರೋ 4 ಮ್ಯಾಚ್ಗಳಲ್ಲಿ 3 ಮ್ಯಾಚ್ ಸೋತಿದ್ದಾರೆ, ಒಂದೇ ಒಂದು ಮ್ಯಾಚ್ ಮಾತ್ರ ಗೆದ್ದಿದ್ದಾರೆ. ಅದು ಮುಂಬೈ ಸ್ಟೇಡಿಯಂ ಅಲ್ಲೇ ಸೋಲ್ತಾ ಇದಾರೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು ಮುಂಬೈದವರು ಆ ರೀತಿ ಆಗ್ತಾ ಇದೆ. ಇನ್ನು ಪ್ಲೇಯಿಂಗ್ 11 ತಗೊಂಡ್ರೆ ಇಲ್ಲ ವಾಟ್ ಎಕ್ಸ್ಪೆಕ್ಟ್ ಏನಂತ ತಗೊಂಡೋದ್ರೆ ಖಂಡಿತವಾಗ್ಲು ಸಖತ್ತಾಗಿ ಇದು ಆಗ್ತಾ ಇದೆ. ಇನ್ನು ಪ್ಲೇಯರ್ ಬಗ್ಗೆ ಮಾತಾಡಲೇಬೇಕಂದ್ರೆ ರೋಹಿತ್ ಶರ್ಮಾ ಅವ್ರಿಗೆ ಇಂಜುರಿ ಆಗಿದೆ, ಇನ್ನೂ ಕೂಡ ಅವ್ರು ರಿಕವರ್ ಆಗಿಲ್ಲ. ಒಂದು ವೇಳೆ ಆಡಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ಬೋದು. ನಿನ್ನೆ ನೋಡಿರ್ತಾರೆ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಮೊಣಕಾಲು ಇಂಜರಿ ಆಗಿತ್ತು, ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಇಂಪ್ಯಾಕ್ಟ್ ತೋರಿಸಿದ್ರು. ಖಂಡಿತವಾಗ್ಲು 49 ರನ್ ಹೊಡೆದು RCB ತಂಡಕ್ಕೆ ಲೋ ಸ್ಕೋರ್ ಗೇಮ್ ಅಲ್ಲಿ ಸಖತ್ತಾಗಿ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಖಂಡಿತವಾಗ್ಲು ಇವತ್ತೇನೆ 7ವರೆಗೆ ಮ್ಯಾಚ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಮುಂಬೈ ಸ್ಟೇಡಿಯಂ ಅಲ್ಲಿ, ವಾಂಗಡೆ ಸ್ಟೇಡಿಯಂ ಅಲ್ಲಿ ಸಖತ್ ಸಣ್ಣ ಗ್ರೌಂಡ್, ಹೈ ಸ್ಕೋರಿಂಗ್ ಹೋಗೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ಆ ರೀತಿ ಆಗುತ್ತೆ. ಅವರೇ ಆಗ್ಲಿ ಇವರೇ ಆಗ್ಲಿ ಸಖತ್ ಹೈ ಸ್ಕೋರಿಂಗ್ ಗೇಮ್ ಅಂತೂ ಹೋಗೇ ಹೋಗುತ್ತೆ. ಇನ್ನು ಪಿಚ್ ರಿಪೋರ್ಟ್ ಹೇಳ್ಬೇಕಂದ್ರೆ ವಾಂಗಡೆ ಸ್ಟೇಡಿಯಂ ಹೈ ಸ್ಕೋರ್ ಗೇಮ್, ಲುಕ್ ಲೈಕ್ ಸ್ಮಾಲ್ ಗ್ರೌಂಡ್, ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಸರ್ಫೇಸ್ ಆಗಿದೆ, ಬ್ಯಾಟಿಂಗ್ ಪಿಚ್ ಆಗಿರುತ್ತೆ. ನ್ಯೂ ಏಜ್ ಪ್ರಾಪರ್ಲಿ ಪಂಜಾಬ್ ಬೂಸ್ಟ್ ಸರ್ವೈವಲ್, batters get the first said expected demonstration, focus on response Mumbai Indians who may be running out there. ಯಾರೇ ಟಾಸ್ ಗೆದ್ರು ಕೂಡ ಚೇಂಜಿಂಗ್ ತಗೊಂತಾರೆ, ರನ್ನಿಂಗ್ ಅಂದ್ರೆ ಚೇಂಜ್ ಮಾಡೋಕ್ಕೆ ಇಂಟ್ರೆಸ್ಟ್ ಪಡ್ತಾರೆ, ಚೇಂಜಿಂಗ್ ಮಾಡೋಕ್ಕೆ ಲೈಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಆಲ್ರೆಡಿ ಮುಂಬೈಯವರು ತುಂಬಾ ಸಖತ್ತಾಗಿ ಪ್ರಯತ್ನ ಪಟ್ಟು ಕೂಡ ಸೋಲ್ತಾ ಇದ್ದಾರೆ. ಆದ್ರೆ ಪಂಜಾಬ್ ಆ ರೀತಿ ಇಲ್ಲ, ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ, ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪಿಚ್ ರಿಪೋರ್ಟ್ ಕೂಡ ಬ್ಯಾಟಿಂಗ್ಗೆ ಹೆಲ್ಪ್ ಆಗೋ ಪಿಚ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲು ಹೌದು, ಮುಂಬೈ ಗ್ರೌಂಡ್ ಏನಿಲ್ಲ, ಸುಮ್ಮನೆ ಬರೋ ಬೌನ್ಸ್ನ ಒಂದ್ಸಲ ಹಿಂಗೆ ಅಂದ್ರೆ ಸಾಕು 6 ಆಗಿರುತ್ತೆ. ಆ ರೀತಿ ಎಲ್ಲ ಒಂದು ಬ್ಯಾಟಿಂಗ್ ಪಿಚ್ ಆಗಿರುತ್ತೆ. ಸಖತ್ತಾಗಿ ಬಾಲ್ ಕೂಡ ಈಸಿಯಾಗಿ ಬ್ಯಾಟಿಂಗ್ ಬರುತ್ತೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು ಇನ್ನು ಪ್ಲೇಯಿಂಗ್ 11 ತಗೊಂಡ್ರೆ ಆಲ್ಮೋಸ್ಟ್ ಅಲ್ಲೂ ಪಂಜಾಬ್ಗೆ ಇಲ್ಲ ಮುಂಬೈಗೆ ಟೀಮ್ ಕಂಪೇರ್ ಮಾಡಿದ್ರು ನೋಡ್ರೆ ಮುಂಬೈ ತುಂಬಾ ಸ್ಟ್ರಾಂಗ್ ಇದೆ ಟೀಮ್, ಇಲ್ಲ ಅಂತ ಹೇಳಕ್ ಆಗಲ್ಲ. ಬಟ್ ಯಾರು ಫಾರ್ಮ್ ಅಲ್ಲೇ ಇಲ್ಲ. ಸೂರ್ಯಕುಮಾರ್ ಆಡ್ತಾ ಇಲ್ಲ, ಹಾರ್ದಿಕ್ ಪಾಂಡ್ಯ ಆಡ್ತಾ ಇಲ್ಲ, ತಿಲಕ್ ವರ್ಮನು ಆಡ್ತಾ ಇಲ್ಲ, ರೋಹಿತ್ ಶರ್ಮನು ಆಡ್ತಾ ಇಲ್ಲ, ರಿಕ್ಲೆಂಟೇನು ಅಷ್ಟಕ್ಕಷ್ಟೇನೆ. ಫಿನಿಷರ್ಸ್ ಅಂತೂ ಯಾರೋ ಇವರು ಶಫರ್ಡ್ ಒಬ್ಬರು ಆಡ್ತಾ ಇದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾರು ಆಡ್ತಾ ಇಲ್ಲ. ಆದ ಕಾರಣ ಅವ್ರಿಗೆ ಒಂದು ದೊಡ್ಡ ತಲೆನೋವಾಗಿದೆ, ಯಾರು ಕಮ್ ಬ್ಯಾಕ್ ಮಾಡ್ತಿಲ್ಲ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಕಂಟಿನ್ಯೂಸ್ ಸ್ಟ್ರಗಲಿಂಗ್ ಇಂದ ಸ್ಟೋರಿಂಗ್ ಇಂಜುರಿ. ಐ ಥಿಂಕ್ ರಿಕ್ಲೆಂಟನ್ನು ಡಿಕಾಕ್ ಓಪನ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ನನಗೆ ಅನ್ಸುತ್ತೆ ಇವ್ರ ಬದಲು ಅದೇ ನಾವೇನಂತೀವಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು. ಒಂದ್ ವೇಳೆ ರೋಹಿತ್ ಶರ್ಮಾ ಏನಾದರೂ ಬರಲಿಲ್ಲ ಅಂದ್ರೆ ರಿಕ್ಲೆಂಟನ್ನು ಮತ್ತೆ ಡಿಕಾಕ್ ಓಪನಿಂಗ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಬೋಲ್ಟ್ ನ ಆ ಕಡೆ ಇಡ್ತಾರೆ ಖಂಡಿತವಾಗ್ಲು. ಏನಕ್ಕಂದ್ರೆ ಹೊಸ ಒಬ್ಬರನ್ನ ತಗೋಬಹುದು ಅಂತಾನೆ ಹೇಳ್ಬೋದು. ಇನ್ನು ಅದೇ ಬೌಲರ್ ಆಗಿ ಅದೇ ರೀತಿಯಾಗಿ ಪ್ಲೇಯಿಂಗ್ 11 ತಗೊಂಡಾಗ ಮುಂಬೈ ಇಂಡಿಯನ್ಸ್ ರಿಕ್ಲೆಂಟನ್ನು, ಡಿಕಾಕ್ ಇಲ್ಲ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಫ್ರಿಯರ್, ರುತರ್ಫೋರ್ಡ್ ಒಬ್ರು ಮಾತ್ರ ಕಮ್ ಬ್ಯಾಕ್ ಮಾಡಿದ್ರೆ ಚೆನ್ನಾಗಿ ಆಡ್ತಾರೆ. ನಮಂದಿರ್, ಮಿಚೆಲ್ ಸ್ಟ್ಯಾಂಡರ್, ಶರ್ದುಲ್ ಠಾಕೂರ್, ದೀಪಕ್ ಚಹರ್, ಬುಮ್ರಾ, ಅವಿಶ್ ಕುಮಾರ್ ತಗೊಬಹುದು ಬೋಲ್ಟ್ ನ ಕುಂದಿರಿಸಿ, ಸರಿನಾ. ಇನ್ನು ಅದೇ ರೀತಿಯಾಗಿ ಇದನ್ನ ತಗೊಂಡಾಗ ಇದರಲ್ಲಿ ಯಾವುದು ಪ್ಲೇಯಿಂಗ್ 11 ಪಂಜಾಬ್ ತಗೊಂಡಾಗ ಸೇಮ್ ಆಲ್ಮೋಸ್ಟ್ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಪ್ರಿಯನ್ ಆಚಾರ್ಯ, ಪ್ರಭುದನ್ ಸಿಂಗ್, ಕೂಪರ್ ಕ್ಯಾಂಡ್ಲೆ, ಶ್ರೇಯಸ್ ಅಯ್ಯರ್, ನೆರಿಯಾಲ್ ಒದೇರ, ಮಾರ್ಕಸ್ ಸ್ಟೋನಿಸ್, ಶಶಾಂಕ್ ಸಿಂಗ್, ಮಾರ್ಕಸ್ ಜಾನ್ಸನ್, ಎಕ್ಸ್ವರ್ ಬ್ಲೆಟ್, ವಿಜಯ್ ಕುಮಾರ್, ವಿಜಯ್ ಶಾಖ, ಆಮೇಲೆ ಅರ್ಷದೀಪ್ ಸಿಂಗ್, ಚಹಲ್, ಇವರು ಪಂಜಾಬ್ ಕಡೆ ಆಗಿರ್ತಾರೆ.
ಟೀಮ್ ಚೆನ್ನಾಗಿದೆ. ಪಂಜಾಬ್ ಟೀಮ್ ಕೂಡ ಕೊನೆಯವರೆಗೂ ಬ್ಯಾಟಿಂಗ್ ಆಡೋ ಐಎಸ್ ಎಬಿಲಿಟಿ ಹೊಂದಿದೆ ಖಂಡಿತವಾಗ್ಲು. ಆ ರೀತಿ ಬ್ಯಾಟಿಂಗ್ ಆಡ್ತಾರೆ ಅವರು. ಮುಂಬೈ ಇಂಡಿಯನ್ಸ್ ಅಷ್ಟೇ ಕಮ್ ಬ್ಯಾಕ್ ಮಾಡ್ಬೇಕಷ್ಟೇ. ಈ ಮ್ಯಾಚ್ ರೋಹಿತ್ ಶರ್ಮಾ ಆಡಲಿಲ್ಲ ಅಂದ್ರೆ ಟಿಕಾಕು ಮತ್ತು ರಿಕ್ ಕ್ಲಿಂಟನ್ ಏನಾದ್ರು ಓಪನಿಂಗ್ ಮಾಡಿದ್ರೆ ಏನೋ ಒಳ್ಳೆ ಓಪನಿಂಗ್ ಪೇರ್ ಏನಾದ್ರು ಬರ್ಬೋದು. ಲೆಫ್ಟ್ ಅಂಡ್ ರೈಟ್ ಅಂಡ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಮತ್ತೆ ನಿಮ್ಗೆ ಹೇಳಿ, ನೀವು ಪ್ರಿಡಿಕ್ಷನ್ ಹೇಳಿ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಪ್ರಿಡಿಕ್ಷನ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ